ಮಹಿಳೆ ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರ. ಏನು ತೀರ್ಕೊಂಡ ನಂತರ, ನಿಧನದ ನಂತರನೇ ಆ ಪ್ರಮಾಣ ಪತ್ರ ನೋಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಅಂಥದ್ರಲ್ಲಿ ಮಹಿಳೆ ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರ ಅಂತ ಕೇಳಿದಾಗ ಹೆಂಗಾಗತ್ತೆ ಅಲ್ವಾ? ಎಲ್ಲಿ ಏನು ಹಕೀಕತ್ತು ಬನ್ನಿ ನೋಡೋಣ. ಓಕೆ, ಯಾರು ತಪ್ಪಿದು? ಅಧಿಕಾರಿಗಳ ತಪ್ಪು. ಬಡಪಾಯಿ ಮಹಿಳೆಗೆ ಶಿಕ್ಷೆ. ಇದು ಬಡಪಾಯಿ ವೃದ್ಧೆ ಮಹಿಳೆಯ, ವೃದ್ಧೆ ಅಂದರೆ ಸಾಕು, ಮಹಿಳೆ ಅಂತ ಏನಿಲ್ಲ ಬೇಕಾಗಿಲ್ಲ, ಕಣ್ಣೀರ್ ಕಥೆ. ತಾಯಿಯ ಬದಲು ಮಗಳಿಗೆ ಮರಣ ಪ್ರಮಾಣ ಪತ್ರ ಕೊಡಲಾಗಿದೆ. ಡೆತ್ ಸರ್ಟಿಫಿಕೇಟ್ ನೀಡಿ ಅಧಿಕಾರಿಗಳು ಎಡವಟ್ ಮಾಡಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ಎಲ್ಲಿ ನಡೆದಿರೋದಿದು? ಶಿಗ್ಗಾವಿಯ ತಾಲೂಕು ಆಡಳಿತ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಕ್ಷೇತ್ರದಲ್ಲಾಗಿರೋದು. ಎಲ್ಲಿ? ಅತ್ತಿಗಿರಿ ಗ್ರಾಮ, ಶಿಗ್ಗಾವಿ ತಾಲೂಕು, ಹಾವೇರಿ ಜಿಲ್ಲೆ. ತಾಯಿಯ ಮರಣಪತ್ರ ಕೇಳಲು ಹೋಗಿದ್ರು. ಯಾರು? ಶಿವಗಂಗವ್ವ ತಳಳ್ಳಿನ. ಓಕೆ, ಶಿವಗಂಗವ್ವ ತಳಳ್ಳಿಯ ಮಹಿಳೆ. ಜೀವಂತ ಇರೋ ಮಹಿಳೆಗೆ ಸೌಲಭ್ಯಗಳು ಈಗ ವಂಚನೆ ಆಗಿದೆ. ಆಧಾರ್, ರೇಷನ್ ಕಾರ್ಡ್, ಗಂಡನ ಪಿಂಚಣಿ ಎಲ್ಲ ರದ್ದು. ಯಾಕಂತ ಹೇಳಿದರೆ ಅವನ ಡಾಕ್ಯುಮೆಂಟ್ ಶಿ ಇಸ್ ಡೆಡ್. ತುತ್ತನ್ನಕ್ಕೂ ಪರದಾಡ್ತಾ ಇರುವಂಥ ವೃದ್ಧೆ ಕಂಡ್ರೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ, ನಿರ್ಲಜ್ಜೆ, ಅಸಹ್ಯ ಎಲ್ಲ ತಾಂಡವವಾಡ್ತಾ ಇದ್ದಾವೆ. ಅರ್ಜಿ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ, ಕೇರು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಅಧಿಕಾರಿಗಳೇ ನೇರ ಹೊಣೆ ಅನ್ನುವ ಆರೋಪ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಅಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸಹಜ ಅಲ್ವಾ? ಆಗ್ರಹಿಸ್ತಾರೆ. ಅದು ಹೆಂಗಾಗಿದೆ, ಈ ಥರದ್ದೆಲ್ಲ ಆಗ್ತಿರುತ್ತೆ. ಮತ್ತೆ ಏನೋ ಅಧಿಕಾರಿಗಳು ಹೆಂಗಿರ್ತದೆ ಈ ಟೈಮಲ್ಲಿ, ಹಿಂಗೆಲ್ಲ ನ್ಯೂಸ್ ಬಂದಾಗ ಏನೋ ಸುಮ್ಮನೆ ಮೇಲ್ನೋಟಕ್ಕೆ ಹೆದರ್ದಂಗೆ ಮಾಡ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ, ಐ ರಿಪೀಟ್, ಮೋಸ್ಟ್ ಆಫ್ ದ ಟೈಮ್ಸ್ ಹಿಂಗಾಗುತ್ತೆ. ಒಪ್ಕೊಳ್ಳೋದೇ ಇಲ್ಲ ಅವರ ತಪ್ಪುಗಳನ್ನು. ಆಯ್ತು ಬಿಡ್ರಿ ಅಂತಿರ್ತಾರೆ. ಏನೋ ಇದರಲ್ಲಿ ಮಾತ್ರ ಸುದ್ದಿ ಬಂದ ತಕ್ಷಣ ತುಂಬ ಅತಿ ವಿನಿಯಮ್ ದೂರ್ತ ಲಕ್ಷಣಂ ಅನ್ನೋ ಥರದಲ್ಲಿ ನಡ್ಕೊಳ್ತಿರ್ತಾರೆ. ಇಲ್ಲ ಸರ್, ನೆಕ್ಸ್ಟ್ ಹಿಂಗಾಗಲ್ಲ, ಏನೋ ತಪ್ಪಾಗ್ಬಿಡ್ತು ಅಂತ ಅನ್ನುವ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ಇನ್ನು ಕೆಲವರು ಉಡಾಫೆ, ಅದೇನಾಗುತ್ತೆ ನೋಡೋಣ ಬಿಡಿ, ಆಯ್ತು ಬಿಡ್ರಿ, ಆಯಿತು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರ್ತೀವಿ, ಆಗುತ್ತೆ ಅನ್ನುವ ಉಡಾಫೆ ಉತ್ತರವನ್ನು ಕೂಡ ಕೊಡ್ತಾ ಇರ್ತಾರೆ. ಅಂತಹ ಅಧಿಕಾರಿಗಳನ್ನು ನೀವು ನೋಡಿದ್ದೀವಿ, ಕೇಳಿದ್ದೀವಿ. ಸ್ವತಃ ಅನೇಕರಿಗೆ ಇದು ಅನುಭವ ಕೂಡ ಆಗಿರುತ್ತೆ. ಇನ್ನು ಕೆಲವರು ಅಯ್ಯೋ ಯಾಕೆ ಬೇಕು ಬಿಡಪ್ಪ ಅಂಥೇಳಿ ಎಷ್ಟೋ ಜನ ಈ ರೀತಿಯಾದಂಥ ಅವಘಡಗಳಾದರೂ ಕೂಡ ಗಮನಕ್ಕೆ ತರೋದಿಲ್ಲ. ಅಂಥ ಕೆಲಸಗಳೂ ಆಗಿರುತ್ತವೆ. ಯಾಕೆ ಬೇಕು ಬಿಡಪ್ಪ ಅನ್ನುವ ಒಂದು ಯೋಚನೆಯಲ್ಲೂ ಕೂಡ ಇರುವಂಥ ಅನೇಕ ಜೀವಗಳನ್ನು ಕೂಡ ನಾವು ನೋಡಿದ್ದೀವಿ. ನಮ್ಮ ನಾವು ತರ ಕೇಳಕ್ ಹೋದ್ರಿ, ನಂದು ಕೊಟ್ಟಿದ್ರಿ, ನಂದು ಕೊಡತ್ಲೆ ನಮ್ಮ ಮಗ ಯಾವ್ದ ಹುಡುಗನ ಕಡೆಯಿಂದ ಓದಿಸ್ತೀನಂತ್ರಿ. ಅಲ್ಲಿಪ್ಪ ನಿಮ್ಮ ಅವಂದು ಕೊಟ್ಟರಲ್ಲ, ನಿಮ್ಮ ಅಮ್ಮಂದು ಕೊಟ್ಟಿಲ್ಲ ಅಂತ ಅಂದ್ರಂತ್ರಿ. ಅವಾಗ ಹೋಗಿ ಅಲ್ಲಿಪ್ಪ ಹಿಂಗೆ ಕೊಟ್ಟಿ ಅಲ್ಲ, ನಮ್ಮ ಅಮ್ಮಂದು ಕೊಟ್ಟಿದ್ದಿ, ನಮ್ಮ ಅಮ್ಮಂದು ಕೊಡು ಅಂತಂದ್ರೆ ಬಡ ಹೊರಗೆ ಕಟ್ರಿ ಮತ್ತೆ ಅಕ್ಕಿಗೋರಿಗೆ ಹೋದ್ರಿ. ಒಂದು 2 ದಿನ ಬಿಟ್ಟು ಅಕ್ಕಿಗೋದಿ ಇಲ್ಲಮ್ಮ ನೀನು ಬರಂಗಿಲ್ಲ, ನೀವು ತೆಗ್ದಾರ ಅಂದ್ರು. ಮತ್ತೆ ಹುಲ್ಗೂರ್ಗೆ ಹೋದ್ರಿ ರೊಕ್ಕ ತಗ್ಸ್ಕೊಂಡ್ರಕ್ಕ. ನನ್ನ ಗಂಡನ ಪಗಾರ ಬರ್ತಿತ್ರಿ 15,000 ರೂಪಾಯಿ. ಭೂಮಿ ಆಯ್ತು ಮಾಡ್ತಿದ್ರಿ. ನೌಕರಿ ಮಾಡ್ತಿದ್ರಿ ಹಾವೇರಿಯಾಗ. ಪಗಾರ ತರ್ಸ್ಕೊಂಬರಕ್ಕೆ ಹೋಗಿಲ್ಲಮ್ಮ, ನಾವು ತರಗಿ ಅಂತ ನೀನು ರೊಕ್ಕ ಬರಂಗಿಲ್ಲ ಅಂತ ಹೊಳ್ ಕಳ್ಸೀವ್ರಿ. ಹೊಳ್ ಪಂಚಾಯತಿ ಬಂದೆ ಹಿಂಗಾಗೈತಲ್ಲ ಅಪ್ಪ ಅಂತಂದ್ರೆ ತಡಿ ಬಂಗಾರ ಅಲ್ಲಿ ಫೋನ್ ಮಾಡೋಣ, ಇಲ್ಲಿ ಫೋನ್ ಮಾಡೋಣ ಅಂತ ಮಾಡಿದ್ರಿ. ಅವು ಇನ್ನೊಂದು ದಿವ್ಸ ದಿನ ತಡೀರಿ, ಇನ್ನೊಂದು ತಿಂಗಳು ತಡಿ, 15 ದಿನ ತಡಿ, 20 ದಿನ ತಡಿ ಅಂತ ತಡ್ಸಿವ್ರಿ. ಈ ವರ್ಷನಾಗ ಆದ್ರೂ ಏನಿಲ್ಲ ನೋಡ್ರಿ ಸರ್. ಈಗ ಎಲ್ಲ ಸಾಲಕ್ರಿ ನನಗೆ ಉರ್ಲ ಬಂದೈತಿ. ಈಗ ಎಣ್ಣೆ ತಣ್ಣಗೆ ಆಟ ಹೋದೈತಿ ನೋಡ್ರಿ. ನಾನೀಗ ಎಲ್ಲಾರು ಬರೋದು ಕಿರಿ ಆಗ್ತಾನೆ ಅನ್ನೋದು, ಹೊರಗೆ ಹೋಗ ಅನ್ನೋದು. ಹ್ಞೂ ರೀ, ಆಧಾರ್ ಕಾರ್ಡ್ ರದ್ದು ಆಗೈತಿ ನೋಡ್ರಿ. ಎಲ್ಲಿ ಹೋದ್ರು ನಾನು ಆಧಾರ್ ಕಾರ್ಡ್ ಹ್ಞೂ ರೀ, ಮರಣ ಹೋಗ್ತಾ ತೋರಿಸ್ತೈತ್ರಿ ಎಲ್ಲಿ ಆದ್ರೂ. ನೀವು ಯಾವಾಗ ಕೊಡ್ತಾರ ನೋಡ್ರಿ ಅವರು. ಬರೇ ಈ ಪಂಚಾಯತ್ಗವ್ರು ಬರೇ ತಡಿ, ನಾಳೆ ನಾಡ್ದ ತಡಿ, ಇನ್ನೊಂದು ವಾರ ತಡಿ ಅಂತ 2 ವರ್ಷ ಆತ್ರಿ. ನಿನ್ನೂ ಆಗಿಲ್ಲ ನೋಡ್ರಿ. ಅದು ಆಧಾರ್ ಕಾರ್ಡ್ ಆಗ್ಬಿಡವಲ್ರಿ. ಹಾವೇರಿಗೆ ಹೋಗ್ಯಾನ್ರಿ, ದೇಗೇರಿಗೆ ಆಫೀಸ್ ಹೋಗ್ಯಾನ್ರಿ, ಸವಣೂರ್ಗೆ ಹೋಗ್ಯಾನ್ರಿ, ಬಂಕಾಪುರಕ್ಕೆ ಹೋಗ್ಯಾನ್ರಿ, ಬೆಂಗ್ಳೂರ್ಗೆ ಹೋಗ್ಯಾನ್ರಿ 2 ಸಲ, ಹುಬ್ಬಳ್ಳಿನೂ 2 ಸಲ ಹೋಗ್ಯಾನ್ರಿ.
ಮತ್ತು ನಿಮಗೆ ಎಲ್ಲೆಲ್ಲಿ ಅವ್ರು ಎಲ್ಲೆಲ್ಲಿ ಹೇಳ್ರಿ ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಹಾಕೊಂತ ಎಲ್ಲೆಲ್ಲಿ ಅಡ್ಡಾಡ್ಯಾವ ನೋಡ್ರಿ ಎಲ್ಲಿ ಅದಾವಂದ್ರೆ ರೇಷನ್ ಕಾರ್ಡ್ ಬಂದಾಗೈತಿ. ರೇಷನ್ ಕಾರ್ಡನು ಬಂದಾಗೈತ್ರಿ ಆಧಾರ್ ಕಾರ್ಡ್ ಅದು ಎಲ್ಲ ಅದು ಎಲ್ಲದು ಬಂದ ನೋಡ್ರಿ ನಮ್ದು ಏನೇನಿಲ್ರಿ ಇಪ್ಪ ನಾ ತಿನ್ನೋರಿ ಹಂಗೆ ತಿನ್ಬೇಕ್ರಿ ಯಪ್ಪ ಕೂಡ ಯಪ್ಪ ನಾನು ಭಾಳ ಅಲ್ಲ ಅಧಿಕಾರ ಅಂತಲ್ಲ, ಇಲ್ಲಿ 20 ವರ್ಷದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳಿಗೂ ಯಾರು ಹೇಳಿಕೆ ಇರ್ತಿದ್ದಿಲ್ಲ, KDP ಮೀಟಿಂಗ್ ಆಗ್ತಿದ್ದಿಲ್ಲ. ಈಗ ಒಂದು ಹಂತಕ್ಕೆ ತಂದೀವಿ. ಈ ಪ್ರಕರಣ ನನ್ನ ಗಮನಕ್ಕೆ ಇವತ್ತು ಬಂದೈತಿ. 100% ಇವತ್ತು ನಾವು ಮಾಡಿದ ನಮ್ಮದು MLC ಇಲೆಕ್ಷನ್ ಇರೋದಕ್ಕೆ ವೋಟಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಕರೆದು ಇಂಥವೆಲ್ಲ ಇದು ಉದ್ದೇಶಪೂರ್ವಕವಾಗಿದ್ದೀವೋ, ಯಾಕಂದ್ರೆ ಈಗಿಂದ ಶಿಗ್ಗಾಂವ್ ಪುರಸಭೆದಾಗ ಆಗಿತ್ತು, ಅವಾಗ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ವಿ, ನಾವು ಕಿತ್ತೋಗಿದ್ವಿ. ಉದ್ದೇಶಪೂರ್ವಕ ಆಗಿದ್ದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂತೀವಿ, ನಜರ್ ಚೂಕಿನಿಂದ ಆಗಿದ್ದಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ಯಾರು ಓಕೆ, ಶಿವಗಂಗವ್ವ ತಳಳ್ಳಿ ಆ ವೃದ್ಧೆಯ ಮಾತನ್ನು ಗಮನಿಸಿದರೆ ಏನಕ್ರಿ ಬದುಕಬೇಕು ನಾವು ಅನ್ನುವ ಹಂತದಲ್ಲಿ ಅವರಿದ್ದಾರೆ. ಹಾಗೆಯೇ ಶಿಗ್ಗಾವಿ ಶಾಸಕರು ಯಾಸಿರ್ ಖಾನ್ ಪಠಾಣ್ ಸಾಹೇಬ್ರೆ, ನೀವು ಹೇಳಿದರೆ ನಮ್ಮ ಗಮನಕ್ಕೆ ಬಂದಿದೆ, ಈಗ ಮಾಡ್ತಿದ್ದೀವಿ ಅಂತ. ಇದನ್ನು ನಾವು ಗಮನಕ್ಕೆ ತರದೇನೆ ನಿಮ್ಮ ಗಮನಕ್ಕೆ ಬರುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನೋದು ಆ ಕ್ಷೇತ್ರದ ಜನತೆಯ ಪರವಾಗಿ ನಾವು ಕೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಮುಂಚೆ ಯಾವುದು ಸರಿ ಇರಲಿಲ್ಲ ರೀ, ಈಗೆಲ್ಲ ಸರಿ ಮಾಡ್ತಾ ಇದ್ದೀವಿ. ಓಕೆ ಫೈನ್, ಯು ಹ್ಯಾವ್ ಟು ಡೂ, ನಿಮ್ಮ ಕೆಲಸ ಅದು, ನಿಮ್ಮ ಜವಾಬ್ದಾರಿ ಅದು, ಮಾಡಬೇಕು, ಮಾಡ್ತೀರಿ. ಅದರಲ್ಲಿ ಯಾವುದೇ ಹೆಚ್ಚುಗಾರಿಕೆ ಇರೋದಿಲ್ಲ. ನೀವು ಹೆಚ್ಚುಗಾರಿಕೆಯಿಂದ ಹೇಳ್ತಾ ಇದ್ದೀರಿ ಅಂತಲೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಜವಾಬ್ದಾರಿಯನ್ನು ಗಮನದಲ್ಲಿ ಇಟ್ಕೊಂಡು ಇಂಥ ಕೆಲಸಗಳನ್ನು, ಇಂಥ ಅನೇಕ ವಿಚಾರಗಳಿರುತ್ತವೆ. ನೀವು ದೊಡ್ಡ ದೊಡ್ಡ ರೋಡ್ ಹಾಕ್ಸೋದು, ಚರಂಡಿ, ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಇದು ಅಲ್ವಾ? ಬರೀ ಮತಗಳು ಬರಬೇಕು ಅನ್ನೋದಷ್ಟೇ ಅಲ್ಲ, ಜನರ ಹಿತ ಕಾಯುವ ನಿಟ್ಟಿನಲ್ಲೂ ಎಲ್ಲ ಶಾಸಕರಿಗೂ ಒಂದು ಕಿವಿ ಮಾತು ಅಂದ್ಕೊಳ್ತಿರೋ, ಸಲಹೆ ಅಂದ್ಕೊಳ್ತಿರೋ, ಇಲ್ಲ ಬಿಡ್ರೆ ನಮ್ಮ ಕೆಲಸ ನಂಗೆ ಗೊತ್ತಿದೆ ಅಂತ ನೀವು ಅಂದ್ಕೊಳ್ತೀರಿ, ಏನಾದರೂ ಮಾಡಿ ಒಟ್ಟಿನಲ್ಲಿ ಇಂತಹ ಅವಘಡಗಳು ಆಗದೇ ಇರೋ ಹಾಗೆ ಆದಷ್ಟು ಗಮನ ವಹಿಸಿ ಅನ್ನೋದು ಅಶ್ವವೇಗ ನ್ಯೂಸ್ನ ಒಂದು ಕಾಳಜಿ.